ರಾವಣನ ಕಾಲದಲ್ಲಿಯೇ ಪ್ರಜಾಪಾಲನೆ ವ್ಯವಹಾರವನ್ನು ಸಾಗಿಸುತ್ತಿದ್ದ ವಿಭೀಷಣನು ಆಗಲೇ ಜನಪ್ರೀತನಾಗಿದ್ದುದರಿಂದ ಅವನ ಕುರಿತು ಎಲ್ಲರಿಗೂ ವಾತ್ಸಲ್ಯವಿದ್ದಿತು. ಅಲ್ಲದೆ ಲಂಕೆಯಲ್ಲಿ ನಡೆದು ಹೋದ ಅನರ್ಥಕ್ಕೆ ದಶಕಂಠನ ದುಷ್ಪ್ರವೃತ್ತಿಯೇ ಕಾರಣವೆಂದು ಎಲ್ಲ ಜನರು ತಿಳಿದುದರಿಂದ ಅದಕ್ಕೆ ವಿಭೀಷಣನು ಸರ್ವಥಾ ಕಾರಣನಲ್ಲವೆಂಬುದು ಎಲ್ಲರಿಗೂ ಸುಸ್ಪಷ್ಟವಾಗಿ ಮನವರಿಕೆಯಾಗಿದ್ದಿತ್ತು. ಆದುದರಿಂದ ವಿಭೀಷಣನ ಮೇಲೆ ಯಾರೊಬ್ಬರಿಗೂ ಅಸಮಾಧಾನವಿರಲಿಲ್ಲ. ರಾವಣನು ಕೂಡ ತನ್ನ ಕೊನೆಯ ದಿನದಲ್ಲಿ ತನ್ನ ಎಲ್ಲ ತಪ್ಪನ್ನು ಶುದ್ಧಾಂತಃಕರಣಪೂರ್ವಕವಾಗಿ ವ್ಯಕ್ತಪಡಿಸಿ ಸಭೆಯಲ್ಲಿ ವಿಭೀಷಣನೇ ಮುಂದೆ ರಾಜನಾಗುತ್ತಾನೆಂಬುದನ್ನು ತಿಳಿಸಿ ಅವನನ್ನು ಅನಾದರಿಸಬಾರದೆಂದು ವಿನಂತಿಸಿಕೊಂಡುದರಿಂದ ಅಲ್ಲಿ ಯಾವ ಮಾಲಿನ್ಯಕ್ಕೂ ಎಡೆಯಿರಲಿಲ್ಲ. ಅಲ್ಲದೆ ರಾವಣನ ಮರಣಕ್ಕೂ ಒಂದು ರೀತಿಯ ಸುಸ್ವರೂಪವು ಬಂದು ಮಂಡೋದರಿಯ ಕೊನೆಯೂ ಹಾಗಾಗಿದ್ದುದರಿಂದ ಶ್ರೀರಾಮನ ಶ್ರೇಷ್ಠತೆಯೂ ಅವನ ಶರಣನಾದ ವಿಭೀಷಣನ ಮೇಲಿನ ಅಭಿಮಾನವು ಒಟ್ಟಾಗಿ ಲಂಕೆಯ ಜನರಿಗೆ ಶಾಂತಿದಾಯಕವಾದ ಸಮಾಧಾನವೇ ಆಗಿ ಪರಿಣಮಿಸಿತು. ಅರಮನೆಯ ಒಳಗೂ ಅಷ್ಟೇ ಕೇವಲ ರಾವಣನನ್ನೇ ಅನುಸರಿಸತಕ್ಕವರು ಅಂತೆಯೇ ಅನುಸರಿಸಿದ್ದರಿಂದ ಉಳಿದವರು ಕೆಲವರು ಪರಿಣಾಮದ ಮಹತ್ವ ಕಂಡೇ ಹೊಂದಿಕೊಳ್ಳಲು ಸಿದ್ಧರಾಗಿದ್ದರು. ಕೆಲವರು ತಮ್ಮ ತಮ್ಮ ಸ್ಥಾನಮಾನಗಳಿಗೆ ಯಾವ ಹೆಚ್ಚು ಕಡಿಮೆಯೂ ಆಗದಿರುವುದನ್ನು ಕಂಡು ಹಿಂದಿನದನ್ನು ಮರೆತು ಈಗ ಬಂದುದನ್ನು ಸಂತೋಷವಾಗಿಯೇ ಸ್ವಾಗತಿಸಿದರು. ರಾಜಮಾತೆಯಾದ ಕೈಕಸೆಗೆ ಮಾತ್ರ ಇನ್ನೂ ಪೂರ್ಣವಾಗಿ ಸಮಾಧಾನವಾಗಿರಲಿಲ್ಲ. ಅದಾದರೂ ಅಷ್ಟು ಬೇಗನೆ ಹೇಗಾಗಬೇಕು? ಮಹಾಪ್ರತಾಪಿಯಾದ ಹಿರಿಯ ಮಗನ ಹಾಗೂ ಕುಂಭಕರ್ಣನ ಮರಣಗಳು ಅವಳನ್ನು ಕೊರಗಿಸಿಯೇ ಬಿಟ್ಟಿದ್ದರೆ ತನ್ನ ಮಗಳ ಹಾಗೂ ಬಂಧುಗಳ ಸಾವನ್ನೆಣಿಸಿ ಜೀವವೇ ಹಿಂಡಿ ಬರುವ ಸ್ಥಿತಿಯಲ್ಲಿತ್ತು. ಆದರೆ ಕಿರಿಯ ಮಗನು ಶ್ರೀರಾಮನನ್ನು ಹೊಂದಿ ಕಡೆಗೂ ಲಂಕೆಯಲ್ಲಿ ಅಭಿಷಿಕ್ತನಾಗಿ ಅರಸನಾದುದನ್ನು ಯೋಚಿಸಿಕೊಂಡು ಒಂದು ರೀತಿಯ ನೆಮ್ಮದಿಯು ಅಂಕುರಿಸುತ್ತಿತ್ತು. ಹಾಗೆಯೇ ಮಂಡೋದರಿಯ ಕೊನೆಯು ಅವಳಿಗೆ ಸಂತೋಷವನ್ನೇ ನೀಡುತ್ತಿದ್ದರು. ಹಾಗಾದುದು ಎಲ್ಲಿಲ್ಲದ ವ್ಯಸನವನ್ನೇ ತಂದು ಹಾಕುತ್ತಿತ್ತು. ಬಹುದೊಡ್ಡ ಸಂಸಾರದ ಹಿರಿಯಳೆಂದೆನಿಸಿ ಯಾವ ನ್ಯೂನತೆಯೂ ಇಲ್ಲದೆ ನಿತ್ಯ ಆನಂದದ ಸಂತೋಷವನ್ನೇ ನೂರಾರು ಶತಮಾನಗಳವರೆಗೆ ಅನುಭವಿಸುತ್ತಿದ್ದವಳು ಈ ಸ್ಥಿತಿಯಲ್ಲಿ ತನ್ನ ಮಗನೇ ಅರಸನಾದರೂ ಸಮಾಧಾನಗೊಳ್ಳುವುದು ಹೇಗೆ? ಯಾವ ಘಟನೆಯನ್ನೆಣಿಸಿಕೊಂಡರೂ ಅವಳಿಗೆ ದುಃಖವೇ ಅತಿಯಾಗಿ ಬಾಧಿಸುತ್ತಿತ್ತು. ವಿಭೀಷಣನು ಮೊದಲಾಗಿ ಹೋಗಿ ಆಕೆಯನ್ನು ಕಂಡಿರಲಿಲ್ಲ. ಕಾಣಬೇಕಾದುದೇ ವಿಹಿತವಾಗಿದ್ದರೂ ಹಾಗೆ ಕಾಣುವುದೇ ಅವಳ ದುಃಖಕ್ಕೆ ಹೆಚ್ಚಿನ ಕಾರಣವಾಗಬಹುದೆಂದು ಅವನು ಬಗೆದಿದ್ದನು. ಆದರೆ ಅದು ಆಕೆಯ ಹೃದಯ ವೇದನೆಗೆ ಒಂದು ಹೆಚ್ಚಿನ ಕಾರಣವಾಗಿ ಪರಿಣಮಿಸಿತು. ಆಕೆಯು ಒಂದೇ ಸಮನೆ ಒಬ್ಬಳೇ ಆಗಿ ರೋಧಿಸುತ್ತಿದ್ದಳು. ಅದನ್ನರಿತ ತ್ರಿಜಟೆಯು ತನ್ನ ಸರಮೆಯ ಹಿತದೃಷ್ಟಿಯಿಂದ ಕೈಕಸೆಯನ್ನು ಕಂಡು ಆಕೆಯ ಬಳಿ ಕುಳಿತು ಉಪಚರಿಸುತ್ತಾ ಸಮಾಧಾನಪಡಿಸಲು ಪ್ರಯತ್ನಿಸುತ್ತಿದ್ದಳು. ದಶಕಂಠನ ವೀರ ಕ್ರಮಗಳನ್ನು, ಅಸಾಧಾರಣವಾದ ಬಲವನ್ನು ಪ್ರಾಸಂಗಿಕವಾಗಿ ಅಡಿಗಡಿಗೆ ವರ್ಣಿಸುತ್ತಾ ವಿಭೀಷಣನ ಧರ್ಮಬುದ್ಧಿಯನ್ನು ಶ್ಲಾಘಿಸುತ್ತಾ ಅಂಥವರನ್ನು ಪಡೆದ ಆ ರಾಜಮಾತೆಯ ಸೌಭಾಗ್ಯವನ್ನು ಮೇಲಿಂದ ಮೇಲೆ ಕೊಂಡಾಡತೊಡಗಿದಳು. ಹದ ನೋಡಿ ಮಂಡೋದರಿಯ ವ್ಯಕ್ತಿತ್ವವನ್ನು, ಸೀತೆಯು ಅನುಭವಿಸಿದ್ದ ಸಂಕಷ್ಟಗಳನ್ನು ವಿವರಿಸಿದಳು. ಹಾಗೆಯೇ ಕೊನೆಯ ಬಾರಿ ಮಂಡೋದರಿಗೂ ಸೀತೆಗೂ ನಡೆದ ಮಾತುಕತೆಗಳನ್ನು, ಅವರಿಬ್ಬರ ವರ್ತನೆಗಳನ್ನು ವಿವರಿಸಿದಳು. ಎಲ್ಲವನ್ನೂ ಕೇಳಿ ಕೈಕಸೆಗೆ ಸೀತೆಯ ಮೇಲೆ ಗೌರವವೂ ಮಂಡೋದರಿಯ ಮೇಲೆ ಅಭಿಮಾನವೂ ಏರತೊಡಗಿತು. ಸೂಕ್ಷ್ಮವಾಗಿ ಅದನ್ನರಿತುಕೊಂಡ ತ್ರಿಜಟೆಯು ರಾವಣ ಮಂಡೋದರಿಯರ ಆ ಚರಿತ್ರಾರ್ಹ ಮರಣವನ್ನು ಸ್ವಯಂ ಶ್ರೀರಾಮನೇ ಅವರ ಬಾಯಿಗೆ ನೀರೆರೆದು ಹರಸಿದುದನ್ನು ಸವಿವರವಾಗಿ ತಿಳಿಸಿದಳು. ಕೈಕಸೆಗೆ ಆ ವಿವರಗಳು ಅಷ್ಟೊಂದು ವಿಷಾದವಾಗಿ ಮೊದಲು ತಿಳಿದಿರಲಿಲ್ಲ. ಮಾತ್ರವಲ್ಲ, ತ್ರಿಜಟೆಯು ರಸವತ್ತಾಗಿ ಬಣ್ಣಿಸುತ್ತಿದ್ದಾಗ ಪ್ರತ್ಯಕ್ಷವಾಗಿ ಅದನ್ನು ಕಂಡು ಅನುಭವಿಸಿದಂತೆಯೇ ಆಗುತ್ತಿತ್ತು. ಅಲ್ಲದೆ ಆ ವಿವರಣೆಯು ಒಂದು ಉಪದೇಶದಂತೆಯೂ ಇತ್ತು. ದಶಗ್ರೀವನು ಎಷ್ಟೇ ಕಠಿಣ ಚಿತ್ತನಾಗಿ ಯುದ್ಧವನ್ನು ಹೂಡಿದ್ದರೂ ಕೊನೆಯ ದಿನ ಅವನ ಪೋನಸ್ಸು ಪೂರ್ಣ ಶುದ್ಧಗೊಂಡು ಹಾಗಾದುದೆಂದು ಅಡಿಗಡಿಗೆ ಕೈಕಸೆಯ ಮುಂದೆ ಅವನ ಪ್ರಶಂಸೆಯನ್ನು ಮಾಡುತ್ತಾ ಶ್ರೀರಾಮನ ದೈವಿಕತೆಯನ್ನು ನಿಧಾನವಾಗಿ ಸೂಚಿಸಲು ಯತ್ನಿಸಿದ್ದಳು. ವಿಭೀಷಣನ ಧರ್ಮಬುದ್ಧಿಯು ಶ್ರೀರಾಮನ ದೈವತ್ವವು ಜತೆಗೊಂಡು ಲಂಕೆಯ ಪುನರುದ್ಧಾರವೂ ರಾವಣನ ಸದ್ಗತಿಯು ಏಕಕಾಲದಲ್ಲಿ ಸಂಭವಿಸಿತೆಂದು ಒತ್ತಿ ಒತ್ತಿ ಹೇಳಿ ಸಮಾಧಾನ ಹೇಳಿದಳು. ಅಷ್ಟರಲ್ಲಿ ಕೈಕಸೆಗೆ ತನ್ನ ಪತಿಯು ನಿನ್ನ ಹಿರಿಯ ಮಕ್ಕಳು ಲೋಕಕಂಟಕರೇ ಆಗಬಹುದೆಂದು ಹೇಳಿದುದು, ಮತ್ತೆ ಕುಲೋದ್ಧಾರಕನಾಗಲುಳ್ಳ ಇನ್ನೊಬ್ಬ ಮಗನನ್ನು ಕರುಣಿಸುತ್ತೇನೆಂದು ಹೇಳಿದುದು, ಆಮೇಲೆ ವಿಭೀಷಣನು ಹುಟ್ಟಿದುದು ಎಲ್ಲ ಮೊದಲುಗೊಂಡು ತನ್ನ ಇಡೀ ಜೀವನದ ಸ್ಥಿತಿಗತಿಗಳು ಒಂದೊಂದಾಗಿ ಬಗೆಯಲ್ಲಿ ಮೂಡಿ ಮರೆಗೊಂಡವು. ಹಾಗೆಯೇ ಮಗಳಾದ ಶೂರ್ಪನಖೆಯ ದುರವಸ್ಥೆಯು ಕಣ್ಣಿಗೆ ಕಟ್ಟಿದಂತಾಗಿ ಅಯ್ಯೋ ಅವಳ ಗತಿಯೇ ಎನಿಸಿತು.
ಕೈಕಸೆಯು ಮತ್ತೆ ತಡೆಯಲಾರದೆ ಮಗಳನ್ನು ಅಲ್ಲಿಗೇ ಕರೆಯಿಸಿಕೊಂಡಳು. ಶೂರ್ಪಣಖೆಗೂ ತನ್ನ ಸೇಡು ತೀರಬಹುದೆಂಬ ಆಸೆಯು ಆರಂಭದಲ್ಲಿದ್ದರು. ಕಡೆಗೆ ಎಲ್ಲವೂ ನಾಶವಾಗತೊಡಗಿದಂತೆ ಭೀತಿಯೂ ವ್ಯಸನವೂ ಉಂಟಾಗಿತ್ತು. ಆದುದರಿಂದ ಅವಳು ಯಾವುದೂ ಬೇಡವೆಂಬ ಸ್ಥಿತಿಯಲ್ಲಿಯೇ ಏಕಾಂತವಾಗಿಯೇ ಕಾಲ ಕಳೆಯುತ್ತಿದ್ದಳು. ಯುದ್ಧ ಭೂಮಿಯಲ್ಲಾದ ಎಲ್ಲವನ್ನೂ ಆಕೆಯು ಪೂರ್ಣವಾಗಿ ಅರಿತಿರಲಿಲ್ಲ. ಆದರೂ ರಾವಣನು ಸತ್ತು ವಿಭೀಷಣನಿಗೆ ಪಟ್ಟವಾದುದನ್ನು ಇತರರು ಆಡಿಕೊಳ್ಳುತ್ತಿದ್ದಾಗ ಕೇಳಿ ತಿಳಿದುಕೊಂಡಳು. ತಾನೇ ಈ ಸರ್ವಾನರ್ಥಕ್ಕೆ ಮೂಲ ಕಾರಣಲೆಂದು ಆಕೆಯ ವಿವೇಕವು ಅವಳಿಗೆ ಒಮ್ಮೊಮ್ಮೆ ಸೂಚಿಸುತ್ತಿದ್ದರು. ಚಿತ್ತ ಸಂಸ್ಕಾರವಿಲ್ಲದೆ ಅದು ಹಾಗೆಯೇ ಮಿಂಚಿ ಮಾಯವಾಗುತ್ತಿತ್ತು. ತನ್ನ ತಾಯಿಯು ಕರೆಕಳಿಸಿದಾಗ ಆಕೆಗೆ ತನಗಾಗಿ ವಿಪರೀತವೇ ಕಾದು ಕುಳಿತಿದೆ ಎಂಬಷ್ಟು ಗೊಂದಲ ಉಂಟಾಗಿದ್ದಿತ್ತು. ಆದರೂ ಬಂದು ಕಣ್ಣೊರೆಸಿಕೊಳ್ಳುತ್ತಾ ಹಡದವ್ವೆಯ ಮುಂದೆ ನಿಂತುಕೊಂಡಳು. ತ್ರಿಜಟೆಯು ಇಲ್ಲಿ ಇನ್ನು ತಾನಿರಬಾರದೋ ಏನೋ ಎಂದು ಮೇಲೇಳಲು ಹವಣಿಸುವಷ್ಟರಲ್ಲಿಯೇ ಕೈಕಸೆಯು ಅವಳನ್ನು ಕುಳ್ಳಿರಲು ಹೇಳಿ, ಈ ಸ್ಥಿತಿಯನ್ನು ನಾನು ನೋಡಿಕೊಂಡು ಹೇಗೆ ಕಾಲ ಕಳೆಯಲಿ ಎಂದು ಶೂರ್ಪಣಖೆಯನ್ನು ಬೆಟ್ಟಿಟ್ಟು ತೋರಿಸಿದಳು. ತ್ರಿಜಟೆಗೆ ಏನು ಹೇಳಬೇಕೆಂಬುದೇ ಹೊಳೆಯಲಿಲ್ಲ. ಅಷ್ಟರಲ್ಲಿ ಸಪತ್ನೀಕನಾದ ವಿಭೀಷಣನು ತಾಯಿಯನ್ನು ಕಾಣುವುದಕ್ಕಾಗಿ ಅಲ್ಲಿಗೆ ಬಂದನು. ಅದನ್ನರಿತ ತ್ರಿಜಟೆಯೂ ಶೂರ್ಪಣಖೆಯೂ ಅಲ್ಲೇ ತುಸು ದೂರ ಸರಿದು ನಿಂತುಕೊಂಡರು. ವಿ ಎನ್ ಭಾಗವತ್ ಬರಬಳ್ಳಿ.